ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ಕ್ಲಿಪ್ಪಲ್ಲಿ ನಾವು ಮಧ್ಯಯುಗದ ಯುರೋಪ್ ಎಂಬ ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದರಲ್ಲಿ ಮೊದಲು ನಾವು ಪುನರುಜ್ಜೀವನದ ಲಕ್ಷಣಗಳು, ಪುನರುಜ್ಜೀವನದ ಪರಿಣಾಮಗಳು ಅನ್ನುವುದರ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕೇಳಿ. ಸ್ನೇಹಿತರೆ, ಪುನರುಜ್ಜೀವನದ ಬಗ್ಗೆ ಯಾರು ಹೇಳುತ್ತೀರಿ? ನಾನು ಹೇಳುತ್ತೇನೆ, ಕೇಳು ರೇಣುಕಾ. ಪುನರುಜ್ಜೀವನ ಎಂದರೆ ಮರುಹುಟ್ಟು. ಇದಕ್ಕೆ ಪುನರುಜ್ಜೀವನ ಎಂಬ ಅರ್ಥವೂ ಇದೆ. ಪುನರುಜ್ಜೀವನವು ಸಾಮಾನ್ಯ ಶಕ 1400ರಿಂದ 1600 ಕಾಲಾವಧಿಯಲ್ಲಿ ಯುರೋಪಿನ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಆಗಿರುವ ಹಲವಾರು ವಿಶಿಷ್ಟ ಬೆಳವಣಿಗೆಗಳನ್ನು ಸೂಚಿಸುತ್ತದೆ. ಈ ಚಳವಳಿ ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕಂಡುಬರುತ್ತದೆ. ಸೃಜನಶೀಲ ಬೆಳವಣಿಗೆಗಳನ್ನು ಅನಾವರಣ ಮಾಡುತ್ತದೆ. ಈ ಚಳವಳಿಯು ಆ ಕಾಲದ ಬದಲಾವಣೆಗಳನ್ನು, ಬಹುಮುಖಿ ಸಂಕೀರ್ಣತೆಯನ್ನು ಒಳಗೊಂಡ ಯುರೋಪನ್ನು ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಕೊಂಡೊಯ್ದಿತು. ಹಾಗಾದ್ರೆ ಶ್ರವಣ, ಈ ಚಳವಳಿ ಎಲ್ಲಿ ಪ್ರಾರಂಭವಾಯಿತು? ಗಂಗಮ್ಮ, ಈ ಚಳವಳಿಯು ಇಟಲಿಯಲ್ಲಿ ಪ್ರಾರಂಭವಾಯಿತು. ಶ್ರವಣ, ಪುನರುಜ್ಜೀವನದ ಕಾರಣಗಳು ಯಾವ್ಯಾವು ಶ್ರವಣ? ಉತ್ತಮವಾದ ಪ್ರಶ್ನೆ ಬರುತ್ತಾ. ಪುನರುಜ್ಜೀವನದಲ್ಲಿ ಹಲವಾರು ಲಕ್ಷಣಗಳಿವೆ. ಅವುಗಳಲ್ಲಿ ಮಾನವತಾವಾದ ಮತ್ತು ವೈಚಾರಿಕತೆ ಮುಖ್ಯವಾದದ್ದು. ಶ್ರವಣ, ಮಾನವತಾವಾದ ಎಂದರೇನು? ಹೇಳ್ತೇನೆ, ಕೇಳು ರೇಣುಕಾ. ಪ್ರಪಂಚದ ಎಲ್ಲ ಆಗುವುಗಳಲ್ಲಿ ಮಾನವನ ಪಾತ್ರ ಅತಿ ಮುಖ್ಯ ಎಂಬ ಭಾವನೆಯೇ ಮಾನವತಾವಾದ. ರೇಣುಕಾ, ಹಾಗಾದರೆ ವೈಚಾರಿಕತೆ ಎಂದರೇನು ರೇಣುಕಾ? ವೈಚಾರಿಕತೆ ಎಂದರೆ ಪ್ರತಿಯೊಂದು ವಿಷಯವನ್ನು ಪೂರ್ವಾಗ್ರಹವಿಲ್ಲದೆ ವಿಚಾರ ಮತ್ತು ತರ್ಕದ ನೆಲೆಯಲ್ಲಿ ನೋಡುವುದೇ ಆಗಿದೆ. ಅದು ಸತ್ಯವೆಂದು ತಿಳಿದು ಬಂದರೆ ಮಾತ್ರ ಒಪ್ಪಿಕೊಳ್ಳುವುದಾಗಿದೆ. ರೇಣುಕಾ, ಇನ್ನೇನಾದರೂ ಲಕ್ಷಣಗಳಿವೆ ರೇಣುಕಾ? ಅವುಗಳನ್ನು ಹೊರತುಪಡಿಸಿ ಇನ್ನೆರಡು ಲಕ್ಷಣಗಳಿವೆ ಅವು ಒಂದನೆಯದು ಅಭಿಜಾತ ಭಾಷೆಗಳಾದ ಗ್ರೀಕ್ ಮತ್ತು ಲ್ಯಾಟಿನ್ ಸ್ಥಳೀಯ ದೇಶ ಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾದುದು. ಇದು ಎರಡನೆಯದು ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆ ಮೂಡುವುದಾಗಿದೆ. ಶ್ರವಣ, ಪುನರ್ಜೀವನ ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡೆವು. ದಯವಿಟ್ಟು ಪುನರ್ಜೀವನ ಕಾರಣಗಳನ್ನು ತಿಳಿಸಿಕೊಡ್ತೀಯ? ಖಂಡಿತ ಹೇಳ್ತೇನೆ ರೇಖಾ. ವಿಚಾರ ಸ್ವಾತಂತ್ರ್ಯ ಪುನರುಜ್ಜೀವನದ ಪ್ರಮುಖ ಕಾರಣವಾಗಿತ್ತು. ಇವುಗಳನ್ನು ಹೊರತುಪಡಿಸಿ ಇನ್ನಿತರ ಕಾರಣಗಳು ಇವಾಗಿವೆ. ಕಾನ್ಸ್ಟಂಟಿನೋಪಲ್ ನಗರದ ಮೇಲೆ ಆಕ್ರಮಣ, ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ, ಮುದ್ರಣ ಯಂತ್ರದ ಶೋಧ, ಶಿಕ್ಷಣದ ಪ್ರಸಾರಣ, ಊಳಿಗಮಾನ್ಯ ಪದ್ಧತಿಯ ಅವನತಿ ಮುಂತಾದವುಗಳು. ಕಾನ್ಸ್ಟಂಟಿನೋಪಲ್ ನಗರದ ಮೇಲಿನ ಆಕ್ರಮಣವನ್ನು ವಿವರಿಸು ರೇಖಾ. ಹೇಳುತ್ತೇನೆ, ಕೇಳು ಶ್ರವಣ. 15ನೇ ಶತಮಾನದ ಮಧ್ಯಭಾಗದಲ್ಲಿ ಟರ್ಕರ ಸುಲ್ತಾನರ ಮೊಹಮ್ಮದನು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಕಾನ್ಸ್ಟಂಟಿನೋಪಲ್ ನಗರದ ಮೇಲೆ ಆಕ್ರಮಣ ನಡೆಸಿದ. ಆಕ್ರಮಣದಲ್ಲಿ ಟರ್ಕರು ಚಕ್ರವರ್ತಿ ಕಾನ್ಸ್ಟಂಟಿನಿಂದ ಈ ನಗರವನ್ನು ವಶಪಡಿಸಿಕೊಂಡರು. ಗಮನಿಸಬೇಕಾದ ಅಂಶವೆಂದರೆ ಸಾಮಾನ್ಯ ಶಕ 1453ಕ್ಕಿಂತ ಹಿಂದೆ 11 ಶತಮಾನಗಳ ಕಾಲ ಈ ನಗರವು ಪ್ರಸಿದ್ಧ ಜ್ಞಾನೇಂದ್ರಿಯ ಕೇಂದ್ರವಾಗಿತ್ತು. ರೇಣುಕಾ, ಆಕ್ರಮಣದ ಪರಿಣಾಮವೇನಾಯಿತು? ಖಂಡಿತ ಹೇಳುತ್ತೇನೆ ರೇಖಾ. ಹರಬ್ಬರದಲ್ಲಿದ್ದಂತೆ ಟರ್ಕರಲ್ಲಿ ಉದಾರ ಮನೋಭಾವ ಇರಲಿಲ್ಲ. ಕಲಿಕೆಯ ಬಗ್ಗೆ ಗೌರವವಿರಲಿಲ್ಲ. ಆ ನಗರದಲ್ಲಿ ವಿದ್ವಾಂಸರು ಟರ್ಕರ ಭೀತಿಯಿಂದ ತಮ್ಮಲ್ಲಿದ್ದ ಅಮೂಲ್ಯ ಗ್ರೀಕ್ ಮತ್ತು ಲ್ಯಾಟಿನ್ ಗ್ರಂಥಗಳೊಂದಿಗೆ ಇಟಲಿ ಮತ್ತು ಯುರೋಪಿನ ಇನ್ನಿತರ ಭಾಗಗಳಿಗೆ ಪಲಾಯನಗೈದರು. ಇಟಲಿಯ ವಿವಿಧ ನಗರಗಳಲ್ಲಿ ಜ್ಞಾನ ಪ್ರಚಾರ ಮಾಡತೊಡಗಿದರು. ಹೀಗೆ ಕಲಿಕೆಯು ಕಾನ್ಸ್ಟಂಟಿನೋಪಲ್ನಿಂದ ಇಟಲಿವರೆಗೂ ಸ್ಥಳಾಂತರಗೊಂಡಿತು. ಇದು ಪುನರುಜ್ಜೀವನಕ್ಕೆ ಪ್ರೇರಣೆ ನೀಡಿತು. ಗಂಗಮ್ಮ, ಮುದ್ರಣಯಂತ್ರ ಪುನರುಜ್ಜೀವನಕ್ಕೆ ಹೇಗೆ ಕಾರಣವಾಯಿತು? ಹಾಗಾದ್ರೆ ಹೇಳ್ತೀನಿ, ಕೇಳು ಭರತ. 15ನೇ ಶತಮಾನದಲ್ಲಿ ಕಂಡುಹಿಡಿಯಲಾದ ಮುದ್ರಣ ಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿತ್ತು. ಹಿಂದೆ ಒಂದು ವರ್ಷದಲ್ಲಿ ಕೇವಲ ಎರಡು ಪುಸ್ತಕಗಳನ್ನು ಮಾತ್ರ ಪ್ರತಿ ಮಾಡಲು ಸಾಧ್ಯವಾಗುತ್ತಿತ್ತು. ಮುದ್ರಣ ಯಂತ್ರದ ಸಹಾಯದಿಂದ ಒಂದೇ ವರ್ಷದಲ್ಲಿ ಪುಸ್ತಕವೊಂದರ 24,000 ಪ್ರತಿಗಳನ್ನು ಮುದ್ರಿಸಬಹುದಾಗಿತ್ತು. ಮುದ್ರಿತಗೊಂಡ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳಿಗೆ ಬೇಡಿಕೆ ಹೆಚ್ಚಿತು. ಮುದ್ರಣವು ಕೈಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವಾಯಿತು. ಓದುವ ಆಸಕ್ತಿ ಇದ್ದವರೆಲ್ಲರಿಗೂ ಪ್ರತಿಗಳು ದೊರೆಯುವಂತಾಯಿತು.